ನಾವು ತಿಳಿಯದೆ ಮಾಡುವ ಸಣ್ಣ ಸಣ್ಣ ತಪ್ಪುಗಳೇ ದೊಡ್ಡ ದೊಡ್ಡ ಅನಾಹುತಕ್ಕೆ ರೋಗಗಳಿಗೆ ದಾರಿ ಮಾಡುತ್ತದೆ. ಇದು ಹೇಗೆ ಅಂತ ಇವಾಗ ನೋಡೋಣ. ಜೀವನದಲ್ಲಿ ಆರೋಗ್ಯವನ್ನು ಪ್ರಾಮುಖ್ಯತೆ ಕೊಡುವುದು ಪ್ರತಿಯೊಬ್ಬರು ಅಭ್ಯಾಸ ಮಾಡಿಕೊಳ್ಳುವುದು ಕನಿಷ್ಠ ಜವಾಬ್ದಾರಿ. ಆದರೆ ಆರೋಗ್ಯಕ್ಕೆ ಪ್ರತ್ಯೇಕವಾಗಿ ಸಮಯ ಕೊಡುವ ಅಗತ್ಯವಿಲ್ಲ ಎಂದು ನಮ್ಮೊಳಗೆ ಬಹಳ ಜನ ಆರೋಗ್ಯಕ್ಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದೇ ನಾವು ಮಾಡ್ತಾ ಇರುವ ದೊಡ್ಡ ತಪ್ಪು ಅನ್ನುವ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ. ಇದೇ ಕ್ರಮವಾಗಿ ನಮಗೆ ಅಭ್ಯಾಸವಾಗ್ತಾ ಬದಲಾಗುವ ತಪ್ಪು ತಿಳಿಯದೆ ನಮಗೆ ರೋಗಗಳಿಗೆ ದಾರಿ ಮಾಡುತ್ತಾ ಇದೆ. ಆ ಅಭ್ಯಾಸವೇನೆಂದರೆ ಅಡುಗೆ ಮಾಡಿದ ಆಹಾರವನ್ನು ಮತ್ತೆ ಬಿಸಿ ಮಾಡಿ ತಿನ್ನುವುದು. ಟೀಯಿಂದ ಹಿಡಿದು ಅನ್ನದವರೆಗೂ ದಿನಾಲು ಮನೆಯಲ್ಲಿ ಅಡಿಗೆ ಮಾಡುವ ಕೆಲವು ಆಹಾರವನ್ನು ನಾವು ಮತ್ತೆ ಮತ್ತೆ ಬಿಸಿ ಮಾಡಿ ತೆಗೆದುಕೊಳ್ತಾ ಇರ್ತೀವಿ. ಇದು ನಮ್ಮ ಆರೋಗ್ಯವನ್ನು ಹಾನಿ ಮಾಡುವ ಅವಕಾಶವಿದೆ. ಉದಾಹರಣೆಗೆ ನಮ್ಮ ಮನೆಯೊಳಗೆ ನೋಡ್ತಾ ಇರ್ತೀವಿ, ಒಂದು ಕುಟುಂಬದಲ್ಲಿ ಒಬ್ಬರು 7 ಗಂಟೆಗೆ ಟೀ ಕುಡಿದರೆ ಇನ್ನೊಬ್ಬರು 8 ಗಂಟೆಗೆ ಟೀ ಕುಡಿತಾ ಇರ್ತಾರೆ, ಇನ್ನೊಬ್ಬರು 8ವರೆಗೆ ಕುಡಿತಾರೆ. ಇಂಥ ಸಂದರ್ಭದಲ್ಲಿ ಮುಂಜಾನೆ ಮಾಡಿದ ಟೀ ಅನ್ನು ಮತ್ತೆ ಮತ್ತೆ ಬಿಸಿ ಮಾಡಿ ಕುಡಿತಾ ಇರ್ತೀವಿ. ಆದರೆ ಒಂದು ಸಲ ಟೀ ತಣ್ಣಗೆ ಆದ ಮೇಲೆ ಅದರೊಳಗೆ ಹಾನಿಕರವಾದ ಬ್ಯಾಕ್ಟೀರಿಯಾ ಬೆಳೆಯುವ ಅವಕಾಶಗಳು ಇರುತ್ತೆ. ಸಾಧಾರಣವಾಗಿ 5 ರಿಂದ 60 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯಲ್ಲಿ ಟೀ ಒಳಗಡೆ ಬ್ಯಾಕ್ಟೀರಿಯಾ ಬಹಳ ವೇಗವಾಗಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅದೇ ಟೀ ಅನ್ನು ಮತ್ತೆ ಮತ್ತೆ ಬಿಸಿ ಮಾಡಿದಾಗ ಅದರೊಳಗೆ ಇರುವ ಬ್ಯಾಕ್ಟೀರಿಯಾ ಸಾಯದ ಹಾಗೆ ಆ ಟೀ ತೆಗೆದುಕೊಳ್ಳುವನ ಹೊಟ್ಟೆಯೊಳಗೆ ಹೋಗುತ್ತದೆ. ಪರಿಣಾಮವಾಗಿ ಆಸಿಡಿಟಿ, ಡಯೇರಿಯಾ ಅಂತಹ ಜೀರ್ಣಕ್ರಿಯೆ ಸಮಸ್ಯೆಗಳು ಬರುವ ಅವಕಾಶಗಳು ಇರುತ್ತೆ. ಆದ್ದರಿಂದ ಟೀ ಅನ್ನು ಮತ್ತೆ ಮತ್ತೆ ಬಿಸಿ ಮಾಡಿ ಕುಡಿಯುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನುವ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಕೆಲವರು ಮಧ್ಯಾಹ್ನ ಮಾಡಿದ ಅನ್ನವನ್ನು ರಾತ್ರಿಯೊಳಗಡೆ ಮತ್ತೆ ಬಿಸಿ ಮಾಡಿ ತಿನ್ನುತ್ತಾರೆ. ಇದು ಬಹಳ ಜನರಿಗೆ ಅಭ್ಯಾಸವಾಗಿರುವ ಪ್ರಕ್ರಿಯೆ. ಆದರೆ ಈ ಅಭ್ಯಾಸ ನಮ್ಮ ಆರೋಗ್ಯಕ್ಕೆ ಹಾಳು ಮಾಡುತ್ತದೆ ಅನ್ನುವ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ. ಏಕೆಂದರೆ ಅನ್ನದೊಳಗಡೆ ಬ್ಯಾಸಿಲಸ್ ಸೀರಿಯಸ್ ಅನ್ನುವ ಒಂದು ಬ್ಯಾಕ್ಟೀರಿಯಾ ಇರುತ್ತದೆ. ಇದು ಅಪಾಯಕಾರಿಯಾದ ಬ್ಯಾಕ್ಟೀರಿಯಾ. ಇದು ಅನ್ನದೊಳಗಡೆ ಎಮಿಟಿಕ್ ಟಾಕ್ಸಿನ್, ಡಯರಿನ್ ಟಾಕ್ಸಿನ್ ಅನ್ನುವ 2 ವಿಷ ಪದಾರ್ಥವನ್ನು ಬಿಡುಗಡೆ ಮಾಡ್ತಾ ಇರುತ್ತದೆ. ಅವುಗಳು ವಾಂತಿಯು, ಡಯೇರಿಯಾ ಅಂತಹ ಲಕ್ಷಣಗಳಿಂದ ಕೂಡಿದಂತಹ ಈ ಫುಡ್ ಪಾಯ್ಸನಿಂಗ್ ಗೆ ಕಾರಣ ಆಗುವ ಅವಕಾಶಗಳು ಇರುತ್ತದೆ. ಆದ್ದರಿಂದ ತಣ್ಣಗೆ ಆಗಿರುವ ಅನ್ನವನ್ನು ಮತ್ತೆ ಬಿಸಿ ಮಾಡದೆ ಒಂದು ಸಾರಿ ಅಡಿಗೆ ಮಾಡಿದ ಅನ್ನವನ್ನು ಬಿಸಿ ಇದ್ದಾಗಲೇ ತಿನ್ನುವುದು ಬಹಳ ಒಳ್ಳೆಯದು. ಅಲ್ಲದೆ ಅಡುಗೆ ಎಣ್ಣೆಯನ್ನು ಸಾಧಾರಣವಾಗಿ ನಾವು ಗಮನ ಕೊಡ್ತಾ ಇರ್ತೀವಿ. ರೋಡ್ ಮೇಲೆ ಸಿಗುವ ಸ್ಟ್ರೀಟ್ ಫುಡ್ಗಳು ಆಲ್ರೆಡಿ ಬಳಸಿರುವ ಎಣ್ಣೆಯನ್ನು ಮತ್ತೆ ಮತ್ತೆ ಉಪಯೋಗಿಸುತ್ತಾರೆ. ಈ ತರ ಒಂದು ಅಡುಗೆಗೆ ಉಪಯೋಗಿಸುವ ಎಣ್ಣೆಯನ್ನು ಮತ್ತೆ ಉಪಯೋಗಿಸುವುದು ಸ್ವಲ್ಪನೂ ಒಳ್ಳೆಯದಲ್ಲ. ಇದಕ್ಕೆ ಪ್ರಮುಖ ಕಾರಣ ಏನೆಂದರೆ ಈ ಅಡುಗೆ ಎಣ್ಣೆಯಲ್ಲಿ ಫ್ಯಾಟಿ ಆಸಿಡ್ ಇರುತ್ತೆ. ಆದ್ದರಿಂದ ಮತ್ತೆ ಮತ್ತೆ ಬಿಸಿಯನ್ನು ಅಂದರೆ ಮತ್ತೆ ಮತ್ತೆ ಎಣ್ಣೆಯನ್ನು ಬಿಸಿ ಮಾಡಿದಾಗ ಬ್ರೇಕ್ ಡೌನ್ ಆಗುತ್ತಾ ಹೋಗುತ್ತೆ. ಈ ಬ್ರೇಕ್ ಡೌನ್ ಆಗುವ ಕ್ರಿಯೆಯಲ್ಲಿ ಫ್ರೀ ರಾಡಿಕಲ್ಸ್, ಪಾಲಿಮರ್ಸ್ ಪ್ರಕ್ರಿಯೆ ತಯಾರು ಆಗ್ತಾ ಇರುತ್ತದೆ. ಈ ಫ್ರೀ ರಾಡಿಕಲ್ಸ್ ಮನುಷ್ಯನ ದೇಹದಲ್ಲಿ ಸೆಲ್ಸ್ ಅನ್ನು ಡ್ಯಾಮೇಜ್ ಮಾಡಿ ಹೃದಯಾಘಾತ, ಕ್ಯಾನ್ಸರ್ ಅಂತಹ ಅಪಾಯಕಾರಿ ರೋಗವನ್ನು ದಾರಿ ಮಾಡುವ ಅವಕಾಶಗಳು ಹೆಚ್ಚಿರುತ್ತದೆ. ಅಲ್ಲದೆ ಈ ಪಾಲಿಮರ್ಸ್ ಜೀರ್ಣಕ್ರಿಯೆ ಸಮಸ್ಯೆ ಉಂಟು ಮಾಡುವ ಅವಕಾಶಗಳಿರುತ್ತದೆ. ಮೂಲವಾಗಿ ರಿಫೈನ್ಡ್ ಅಡುಗೆ ಎಣ್ಣೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹೀಗಿರುವಾಗ ಅದನ್ನು ರೀಹೀಟ್ ಮಾಡಿ ಅಲ್ಲದೆ ಬಳಕೆ ಮಾಡುವುದರಿಂದ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆಗುವ ಅವಕಾಶಗಳು ಇರುತ್ತವೆ. ಹೀಗೆ ಟೀ, ಅನ್ನ, ಅಡುಗೆ ಎಣ್ಣೆ ಅಷ್ಟೇ ಅಲ್ಲದೆ ಪಾಲಕ್ ಎಲೆಗಳು, ಚಿಕನ್, ಮಶ್ರೂಮ್ ಅಂತಹ ಆಹಾರಗಳು ಒಂದು ಸಾರಿ ಅಡುಗೆ ಮಾಡಿದ ನಂತರ ಬಿಸಿ ಮಾಡಿದರೆ ನಮ್ಮ ಆರೋಗ್ಯವನ್ನು ನಾವೇ ತೊಂದರೆ ಕೊಡಂಗಾಗುತ್ತದೆ. ಈ ವಿಷಯವನ್ನು ಗಮನಿಸಿ ಎಚ್ಚರಿಕೆಯಿಂದ ಇರುವುದು ಅಗತ್ಯವಿದೆ. ನಮಗೆ ಆಹಾರ ಫ್ರೆಶ್ ಇದ್ದಾಗಲೇ ಸೇವಿಸೋಣ, ಆರೋಗ್ಯಕ್ಕೆ ಅಷ್ಟೇ ಫ್ರೆಶ್ ಆಗಿ ಇಡೋಣ. ಥ್ಯಾಂಕ್ ಯು.